ಸಮಸ್ತ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಈ ಒಂದು ವಿಶೇಷವಾದಂತಹ ಸಂಚಿಕೆಯಲ್ಲಿ ಅತ್ಯಂತ ಶಕ್ತಿಶಾಲಿ ಹಾಗೂ ಪುರಾತನ ವಶೀಕರಣವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ವಶೀಕರಣವನ್ನು ಮಾಡೋದ್ರಿಂದ ನೀವು ಇಷ್ಟಪಟ್ಟಂತಹ ಸ್ತ್ರೀಯನ್ನು ವಶೀಕರಣ ಮಾಡ್ಕೋಬೋದು. ವೀಕ್ಷಕರೇ, ನಿಮ್ಮ ಪ್ರೀತಿಯನ್ನು ಕಳೆದುಕೊಂಡಿದ್ರೆ ಅಥವಾ ನಿಮ್ಮ ಪ್ರೀತಿ ನಿಮ್ಮಿಂದ ದೂರವಾಗಿದ್ದರೆ ಅದನ್ನು ಮತ್ತೆ ಪಡೆಯೋದಕ್ಕೆ ಮಾತ್ರ ಉಪಯೋಗಿಸಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭಿಸೋಣ. ನೀವೇನೋ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು. ವೀಕ್ಷಕರೇ, ಹಾಗಾದರೆ ಬನ್ನಿ ಇಂದಿನ ವಿಡಿಯೋವನ್ನು ಪ್ರಾರಂಭಿಸೋಣ. ವಿಶೇಷ ಸೂಚನೆ: ಈ ಒಂದು ವಶೀಕರಣ ಮಾಡೋದಕ್ಕೆ ನಿಮಗೆ ಗೊತ್ತಾಗಲಿಲ್ಲ ಅಂತಾದರೆ ಖಂಡಿತವಾಗ್ಲೂ ನಮಗೆ ಕರೆ ಮಾಡ್ಬೋದು. ಅತ್ಯಂತ ಶಕ್ತಿಶಾಲಿಯಾದಂತಹ ವಶೀಕರಣ ಯಂತ್ರ ಒಂದಿದೆ. ಅದು ನಮ್ಮ ವೀಕ್ಷಕರಿಗೋಸ್ಕರವಾಗಿಯೇ ತಯಾರು ಮಾಡಿದ್ದು. ಯಾವ ರೀತಿಯೊಂದು ವಶೀಕರಣ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ಯಾರನ್ನ ಬೇಕಾದರೂ ವಶೀಕರಣ ಮಾಡ್ಬೋದು. ಹಾಗಾದರೆ ಬನ್ನಿ ಇಂದಿನ ಈ ಒಂದು ವಶೀಕರಣ ಮಾಡುವಂತಹ ವಿಡಿಯೋವನ್ನು ಪ್ರಾರಂಭಿಸೋಣ. ವೀಕ್ಷಕರೇ, ಮೊದಲಿಗೆ ಕಾಳು ಮೆಣಸು. ಈ ಒಂದು ಕಾಳು ಮೆಣಸನ್ನು ಯಾವ ಒಂದು ಅಡಿಗೆಯಲ್ಲಿ ಪೆಪ್ಪರ್ ಅಂತ ಕರಿತೇವಲ್ಲ, ಅದೇ ಒಂದು ಕಾಳು ಮೆಣಸನ್ನು 21 ಕಾಳು ಮೆಣಸುಗಳನ್ನು ತಗೋಬೇಕಾಗುತ್ತೆ. ವೀಕ್ಷಕರೇ, ನಾವು ಅಡುಗೆಯಲ್ಲಿ ಉಪಯೋಗಿಸುವಂತಹ ಒಂದು ಕಾಳು ಮೆಣಸನ್ನು 21 ಸಂಖ್ಯೆಯಲ್ಲಿ ತಗೋಬೇಕಾಗುತ್ತೆ. ಹಾಗೂ ಈ ಒಂದು 21 ಕಾಳುಗಳನ್ನು ತೆಗೆದುಕೊಂಡು ಈ ಒಂದು ವಶೀಕರಣ ಮಾಡ್ಬೋದು. ನೋಡಿ ಯಾವ ರೀತಿಯಾದಂತಹ ಒಂದು ಕಾಳುಗಳಿಲ್ಲಿದೆ ಅಂತ. ಈ ಒಂದು ಕಾಳುಗಳಿಂದ ನೀವು ಇಷ್ಟಪಟ್ಟಂತಹ ಸ್ತ್ರೀಯನ್ನು ವಶೀಕರಣ ಮಾಡ್ಕೋಬೋದು. ವೀಕ್ಷಕರೇ, ಮೊದಲಿಗೆ ಈ ಒಂದು ವಶೀಕರಣ ಮಾಡೋದಕ್ಕೆ ಈ ಒಂದು ಮಂತ್ರವನ್ನು ನೀವು ಹೇಳಬೇಕಾಗ್ತದೆ. ಯಾವುದು ಆ ಮಂತ್ರ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮೊದಲು ಈ ಒಂದು 21 ಕಾಳುಗಳನ್ನು ನಾವು ಸಪ್ರೇಟಾಗಿ ಇಟ್ಕೊಳ್ಳೋಣ. ನೋಡಿದ್ರಲ್ಲ, 21 ಕಾಳುಗಳನ್ನು ಸಪ್ರೇಟಾಗಿ ಇಟ್ಕೊಳ್ಳಿ. ವೀಕ್ಷಕರೇ, ಈ ಒಂದು ವಶೀಕರಣ ಮಾಡೋದಕ್ಕೆ ಬೇಕಾಗಿರೋದು ಬರೀ 21 ಕಾಳುಗಳು ಮಾತ್ರ. ಒಂದು ಹೆಚ್ಚು ಅಲ್ಲ, ಕಮ್ಮಿನೂ ಅಲ್ಲ. ಪ್ರತಿಯೊಂದು ಕಾಳಿಗೂ ಕೂಡ ಈ ಒಂದು ಮಂತ್ರವನ್ನು ನೀವು ಹೇಳಿ ಜಪ ಮಾಡಿ ಇನ್ನೊಂದು ಕಡೆಯಲ್ಲಿ ಇಟ್ಕೋಬೇಕಾಗುತ್ತೆ. ಯಾವುದಾ ಮಂತ್ರ ಅಂದರೆ ಓಂ ಹ್ರೀಂ ರಹೀಂ ಕೋಮಲ ಗಾಂಧಾರಿ ಆಹ್ವಾನ ಪಟ್ ಸ್ವಾಹ. ನೋಡಿದ್ರಲ್ಲ, ಈ ಮಂತ್ರವನ್ನು 21 ಬಾರಿ ಜಪ ಮಾಡ್ಕೊಂಡು ಸೈಡಲ್ಲಿ ಇಡಬೇಕು. ಮಂತ್ರವನ್ನು ಮತ್ತೆ ಹೇಳ್ತಾ ಇದ್ದೇನೆ. ಓಂ ಶ್ರೀಂ ಹ್ರೀಂ ರಹೀಂ ಕೋಮಲ ಗಾಂಧಾರಿ ಆಹ್ವಾನ ಫಟ್ ಸ್ವಾಹ. ಓಂ ಶ್ರೀಂ ಹ್ರೀಂ ರಹೀಂ ಕೋಮಲ ಗಾಂಧಾರಿ ಆಹ್ವಾನ ಪಟ್ ಸ್ವಾಹ. ನಿಮಗೆ ಒಂದು ಮಂತ್ರ ಗೊತ್ತಾಗಲಿಲ್ಲ ಅಂತ ಹೇಳಿ ಆಯಿತು ಅಂದರೆ ಪಾಸ್ ಮಾಡಿ ಮತ್ತೆ ಕೇಳಿಸ್ಕೊಳ್ಳಿ. 3 ಬಾರಿ ಹೇಳಿದ್ದೇನೆ, 3 ಬಾರಿ ರಿಪೀಟ್ ಮಾಡಿದ್ದೇನೆ, ಮತ್ತೆ ಕೇಳಿಸ್ಕೊಳ್ಳಿ. ಈ ಒಂದು ಮಂತ್ರವನ್ನು 21 ಬಾರಿ ಜಪ ಮಾಡ್ಕೊಳ್ಳಿ. 21 ಬಾರಿ ಜಪ ಮಾಡಿಕೊಂಡು ಈ ಒಂದು ವಶೀಕರಣವನ್ನು ಮಾಡ್ಕೋಬೋದು. ವೀಕ್ಷಕರೇ, ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷನನ್ನು ಈ ಒಂದು ಸಣ್ಣ ಮಂತ್ರದಿಂದ ವಶೀಕರಣ ಮಾಡ್ಕೋಬೋದು. ಯಾರೇ ಆಗಿರ್ಬೋದು, ಈ ಒಂದು ವಶೀಕರಣದಲ್ಲಿ ಖಂಡಿತವಾಗ್ಲೂ ನಿಮ್ಮಂತಾಗ್ತಾರೆ. ನೀವು ಹೇಳಿದ ರೀತಿ ಕೇಳ್ತಾರೆ. ಹಾಗೂ 21 ಬಾರಿ ಜಪ ಮಾಡಿದ ನಂತರ ಮುಂದೆ ಏನು ಮಾಡಬೇಕು ಅಂದರೆ, ಮೊದಲಿಗೆ ವೀಕ್ಷಕರೇ, ಈ ಒಂದು ವಶೀಕರಣ ಮಾಡೋದು ಅಂತಹ ಸರಿಯಾದ ಸಮಯ ಅಂದರೆ 3 ಗಂಟೆ, ಬೆಳಗಿನ ಜಾವ 3 ಗಂಟೆಗೆ ತಣ್ಣೀರಿನಲ್ಲಿ ಸ್ನಾನ ಮಾಡಿ ಒದ್ದೆ ಬಟ್ಟೆಯನ್ನು ಉಟ್ಟುಕೊಂಡು, ಗೊತ್ತಾಯ್ತಲ್ಲ, ಒದ್ದೆ ಬಟ್ಟೆಯನ್ನು ಉಟ್ಟುಕೊಂಡು ಈ ಮಂತ್ರವನ್ನು 21 ಬಾರಿ ಜಪ ಮಾಡಬೇಕು. ಹಾಗೆ ಜಪ ಮಾಡಿದ ನಂತರ ನಿಮ್ಮ ಪೂಜೆ ಮುಗಿದ ನಂತರದಲ್ಲಿ ಬೆಳಗ್ಗೆ ಅವರ ಮನೆಯ ಬಳಿ ಹೋಗಬೇಕಾಗ್ತದೆ. ವೀಕ್ಷಕರೇ, ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಾರಲ್ಲ, ಅವರ ಮನೆಯ ಬಳಿ ಹೋಗಿ ಅವರ ಮನೆ ಮುಂದೆ ಈ ಕಾಳುಗಳನ್ನು ಹಾಕಿ ಬರಬೇಕಾಗುತ್ತೆ. ಅವರ ಮನೆ ಮುಂದೆ ಹಾಕೋದಕ್ಕೆ ಸಾಧ್ಯವಾಗಲಿಲ್ಲ ಅಂತ ಹೇಳಿ ಆಯಿತು ಅಂದರೆ, ಅವರು ಇರುವಂತಹ ಬೀದಿ, ಅವರ ಮನೆಗೆ ಹೋಗುವಂತಹ ರಸ್ತೆ, ಅಂತಹ ಜಾಗದಲ್ಲಿ ಹಾಕಬೇಕಾಗ್ತದೆ. ಈ ರೀತಿ ಮಾಡೋದ್ರಿಂದ ವಶೀಕರಣ ಆಗ್ತದೆ. ಎಷ್ಟು ಹತ್ತಿರ ಹಾಕ್ತಿರೋ ಅಷ್ಟು ಬೇಗ ವಶೀಕರಣ ಆಗ್ತದೆ. ವೀಕ್ಷಕರೇ, ಅವರ ಮನೆ ಮುಂದೆ ಯಾವ ರೀತಿ ಹಾಕಬೇಕು ಅಂದರೆ, ಅವರು ಇರುವಂತಹ ರಸ್ತೆಯಲ್ಲಿ ಯಾವ ರೀತಿ ಹಾಕಬೇಕು ಅಂದರೆ, ಅವ್ರ ಮನೆಯ ಮುಂದೆ ಒಂದೊಂದೇ ಕಾಳುಗಳನ್ನು ಹಾಕ್ಕೊಂಡು ಬರಬೇಕು. ಈ ರೀತಿ ಅವರು ಈ ಕಾಳನ್ನು ದಾಟಬೇಕಾಗ್ತದೆ. ವೀಕ್ಷಕರೇ, ಈ ಒಂದು ಕಾಳನ್ನು ದಾಟಿದ ತಕ್ಷಣ ವಶೀಕರಣ ಆಗ್ತದೆ.
ಅವರು ಓಡಾಡುವಂತಹ ರಸ್ತೆ ಆಗಿರ್ಬೋದು, ಆ ರಸ್ತೆಯಲ್ಲಿ ಒಂದೊಂದೇ ಕಾಳುಗಳನ್ನು ಹಾಕಿ, ಈ ರೀತಿ ಹಾಕೋದ್ರಿಂದ ಅವರು ಆ ರಸ್ತೆಯನ್ನು ದಾಟಿದ ತಕ್ಷಣ ಖಂಡಿತವಾಗಿ ವಶೀಕರಣ ಆಗ್ತಾರೆ. ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ ವೀಕ್ಷಕರೇ, ಹಾಗೂ ನೀವು ಹೇಳಿದ ರೀತಿ ಕೇಳ್ತಾರೆ. ಈ ರೀತಿಯಾದಂತಹ ಒಂದು ವಶೀಕರಣ ತುಂಬ ಶಕ್ತಿಶಾಲಿಯಾದಂತಹ ವಶೀಕರಣ ವೀಕ್ಷಕರೇ. ನೋಡಿದ್ರಲ್ಲ, ಈ ಒಂದು ವಶೀಕರಣ ಮಾಡೋದಕ್ಕೆ ನಿಮಗೆ ಗೊತ್ತಾಗಲಿಲ್ಲ ಅಂತ ಆಯ್ತಂದರೆ ಖಂಡಿತವಾಗ್ಲೂ ಕರೆ ಮಾಡಿ. ಯಾವ ರೀತಿ ಒಂದು ವಶೀಕರಣ ಮಾಡೋದು ಅಂತ ಸಂಕ್ಷಿಪ್ತವಾಗಿ ನಾನು ನಿಮಗೆ ಇವತ್ತು ತಿಳಿಸ್ಕೊಟ್ಟಿದ್ದೇನೆ. ನಮ್ಮ ಬಳಿ ಇರುವಂತಹ ವಶೀಕರಣ ಯಂತ್ರವನ್ನು ಕೂಡ ನೀವು ಖರೀದಿಸ್ಬೋದು. ಖಂಡಿತವಾಗ್ಲೂ ಕರೆ ಮಾಡಿ. ಸರ್ವೇ ಜನೋ ಸುಖಿನೋ ಭವಂತು. ನಮಸ್ಕಾರ.